ವರ್ಷದಲ್ಲಿ ಬರುವಂತಹ 24 ಏಕಾದಶಿ ಮಾಡೋದ್ರಿಂದ ಎಷ್ಟು ಫಲನೋ ಈ ಒಂದು ಏಕಾದಶಿ ಮಾಡಿದ್ರೆ ಅಷ್ಟು ಫಲ ಇದೆ. ಅದು ಯಾವ ಏಕಾದಶಿ ಅಂತ ಎಂಬುದಾಗಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ವೈಕುಂಠ ಏಕಾದಶಿ. ವೈಕುಂಠ ಅಂದರೆ ನಾಶವಾಗದಿರುವಂತಹ ಊರು ಯಾವುದಾದ್ರು ಇದ್ದರೆ ಅದು ವೈಕುಂಠ ಅಂತ. ಅದಕ್ಕೆ ವೈಕುಂಠ ಅಂತ ಕರೀತಾರೆ. ವೈಕುಂಠ ಏಕಾದಶಿಯ ಮಹಾತ್ಮೆ ಏನು ಅಂತ ಹೇಳಿದ್ರೆ, ಕೃಷ್ಣನ ತಂದೆ ನಂದಗೋಪ ಏನಿರ್ತಾನೆ, ಏಕಾದಶಿಯನ್ನು ಮಾಡಿ ಮಾರನೆಗೆ ದ್ವಾದಶಿ ಪಾಲನೆ ಮಾಡಬೇಕು. ಬೇಗ ಎದ್ದು ಕಾಲವಲ್ಲದ ಕಾಲದಲ್ಲಿ ಅಂದರೆ 3:15ಗಿನ ಮುಂಚೆ ಸ್ನಾನ ಮಾಡೋಕ್ಕೆ ಹೋಗಿರ್ತಾನೆ. 3:15ಗಿನ ಮುಂಚೆ ಸ್ನಾನ ಮಾಡಬಾರ್ದು. ಸ್ನಾನ ಮಾಡೋಕ್ಕೆ ಯಮುನಾ ತೀರಕ್ಕೆ ಹೋಗಿರ್ತಾನೆ. ಸ್ನಾನ ಮಾಡಬೇಕಾದ್ರೆ ವರುಣ ಏನು ಮಾಡ್ತಾನೆ, ಇದು ಸಮಯವಲ್ಲ, ಸರಿಯಾದ ಸಮಯವಲ್ಲ ಸ್ನಾನ ಮಾಡಲಿಕ್ಕೆ, ಕರ್ಕೊಂಡು ಹೋಗ್ಬಿಡ್ತಾನೆ ಅವರನ್ನು. ಕೃಷ್ಣನಿಗೆ ಈ ವಿಚಾರ ತಿಳಿದು ಬರುತ್ತೆ. ಸೀದಾ ಕೃಷ್ಣ ಏನು ಮಾಡ್ತಾನೆ, ವರುಣನ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಹೋದರೆ ವರುಣನಿಗೆ ಗಾಬರಿ ಆಗುತ್ತೆ. ಭಗವಂತ ಏನಕ್ಕೋ ಬಂದಿದ್ದಾನೆ ಅಂತ ಗಾಬರಿಯಲ್ಲೇ ಕೃಷ್ಣನನ್ನು ಕೂರಿಸಿ ರಾಜೋಪಚಾರ ಮಾಡ್ತಾರೆ. ಅಲ್ಲೇ ಇದ್ದಂತಹ ನಂದಗೋಪನಿಗೆ ಆಶ್ಚರ್ಯ ಆಗುತ್ತೆ, ಇವನು ನನ್ನ ಮಗನ ಇಲ್ಲ ಭಗವಂತನ ಅಂತ. ಈ ಅನುಭವದಲ್ಲಿ ಇರಬೇಕಾದ್ರೆ ಕೃಷ್ಣ ಹೇಳ್ತಾನೆ, ನನ್ನ ತಂದೆನ ಕಳಿಸ್ಕೊಡು ವರುಣ ಅಂತ. ವರುಣ ಹೇಳ್ತಾನೆ, ಸ್ವಾಮಿ ಈ ನಿನ್ನದೇ ಲೋಕ, ನೀನು ಕರ್ಕೊಂಡು ಹೋಗಿ ನಿನ್ನ ತಂದೆನ ಅಂತ ಕಳಿಸ್ಕೊಡ್ತಾನೆ. ಈ ಒಂದು ದಿವ್ಯವಾದ ಅನುಭವದಲ್ಲಿರ್ತಾನೆ ಈ ನಂದಗೋಪ. ಯಮುನಾ ತೀರಕ್ಕೆ ಬರ್ತಾರೆ. ಬಂದಾಗ ಖುಷಿಗೆ ನಂದಗೋಪ ಗೋಪಿಕೆಯರಿಗೆ ಹೇಳ್ತಾನೆ, ಇದು ನನ್ನ ಮಗ ಅಂದ್ಕೊಂಡಿದ್ದೆ, ಇವನು ಭಗವಂತನಿದ್ದಾನೆ ಅಂತ. ಹೇಳಿದಾಗ ಅವ್ರಿಗೆಲ್ಲ, ಸ್ವಾಮಿ ನಿನ್ನ ದರ್ಶನ ಮಾಡಿಸು ನಮಗೂ ಕೂಡ ಅಂತ ಎಲ್ಲ ಕೃಷ್ಣನಿಗೆ ಬಂದು ಪೀಡಿಸಿದಾಗ ಕೃಷ್ಣ ಹೇಳ್ತಾನೆ, ಆ ವೈಕುಂಠ ಲೋಕ ಯಾಕೆ, ನಾನೇ ಸ್ವಯಂ ನಿಮ್ಮ ಜೊತೆ ಇದ್ದೀನಲ್ಲ ಅಂತ. ಅವರು ಆದರೂ ಬಿಡಲ್ಲ, ಕೃಷ್ಣನ ಪೀಡಿಸ್ತಾರೆ. ಕೃಷ್ಣ ಹೇಳ್ತಾನೆ, ಸರಿ ಆಯಿತು, ಯಮುನಾ ತೀರದಲ್ಲೇ ಬ್ರಹ್ಮಕುಂಡ ಅಂತ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಖಂಡಿತ ನನ್ನ ದರ್ಶನ ಆಗದೆ ಅಂತ. ಎಲ್ಲರೂ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ. ನೋಡಿದ್ರೆ ಎಲ್ಲರೂ ವೈಕುಂಠದಲ್ಲಿರ್ತಾರೆ. ಅಲ್ಲಿ ಭಗವಂತ ಶ್ರೀದೇವಿ ಭೂದೇವಿಯರ ಸಮೇತ ವಿದ್ಯಾಧರರು, ಕಿಂಪುರುಷರು, ಕಿನ್ನರರು, ಇಂದ್ರಾದಿ ದೇವತೆಗಳು ಎಲ್ಲ ಇರ್ತಾರೆ. ನೋಡಿ ದಿವ್ಯವಾದ ಅನುಭವ ತಗೊತಾ ಇರ್ತಾರೆ. ತಗೋಬೇಕಾದ್ರೆ 2 ನಿಮಿಷ ಆದಮೇಲೆ ಯಮುನಾ ತೀರಕ್ಕೆ ಬಂದು ಬಿಡ್ತಾರೆ ಇವರು. ಆಮೇಲೆ ಅವ್ರಿಗೆ 2 ನಿಮಿಷ ಆದಮೇಲೆ ಎಲ್ಲವೂ ಮರ್ತೋಗುತ್ತೆ. ಅಂದು ಎಲ್ಲರಿಗೂ ದರ್ಶನ ಮಾಡಿಸ್ತಾನಲ್ಲ ಕೃಷ್ಣ, ಅದಕ್ಕಾಗಿ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಈ ಏಕಾದಶಿಯೊಂದೇ ಭಗವಂತ ಎಲ್ಲರಿಗೂ ದರ್ಶನ ಮಾಡಿಸಿದ್ದು ಅಂತ ಪ್ರತೀತಿ. ಅಷ್ಟಲ್ಲದೆ ಭಗವಂತ ಒಂದು ಸಂಕಲ್ಪ ಕೈಗೊಂಡಿದ್ದಾನೆ. ಅದೇನು ಅಂತ ಹೇಳಿ, ಯಾರು ವೈಕುಂಠ ಏಕಾದಶಿಯನ್ನು ಮಾಡ್ತಾರೆ ಅವರಿಗೆ ನಾನು ಬೇಗನೆ ಅನುಗ್ರಹ ಮಾಡ್ತೀನಿ ಅಂತ ಭಗವಂತ ಕಾಯ್ತಾ ಇರ್ತಾನಂತೆ. ಇದು ಭಗವಂತ ಸಂಕಲ್ಪ ಕೈಗೊಂಡಿರೋದು, ಭಗವಂತನ ಮಾತು. ಮತ್ತು ವೈಕುಂಠ ಏಕಾದಶಿಯಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಬೇಗನೆ ಎದ್ದು ಉಪವಾಸಾದಿಗಳನ್ನು ಮಾಡಿ ಹತ್ತಿರದಲ್ಲಿರುವಂತಹ ಕೃಷ್ಣ, ರಾಮರ ಅಥವಾ ಶ್ರೀನಿವಾಸನ ದರ್ಶನ ಮಾಡಿ ಅಖಂಡ ಭಾಗವತವನ್ನು ಕೇಳಿ, ಶ್ರೀನಿವಾಸ ಕಲ್ಯಾಣವನ್ನು ಕೇಳಿ. ನಿಮಗೆ ಅಖಂಡ ಭಾಗವತ ಬೇಕು ಕೇಳ್ತೀರಾ ಅಂತ ಹೇಳಿದ್ರೆ ನನಗೆ ಪಿಂಗ್ ಮಾಡಿ, ಖಂಡಿತ ನಾನು ಕಳಿಸ್ಕೊಡ್ತೀನಿ ಲಿಂಕ್ನ, ನೀವೆಲ್ಲರೂ ಕೇಳ್ಬೋದು. ಎಲ್ರಿಗೂ ಒಳ್ಳೇದಾಗಲಿ, ಆ ಕೃಷ್ಣ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಮಸ್ಕಾರ.